ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆಫ್ಕೋರ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನಮ್ಮ ಅತ್ತೆ ಮೊಮ್ಮಗಳದ್ದು ಮುಹೂರ್ತಮ್ದು ವಿಡಿಯೋ. ಟಿಫನ್ ಮಾಡಿದ್ರು ಬೆಳಗ್ಗೆ, ಉಪ್ಪಿಟ್ಟು ಮತ್ತು ವಾಂಗಿಬಾತು ತಿಂದ್ಕೊಂಡು ಧಾರೆ ಮುಹೂರ್ತಕ್ಕೆಲ್ಲ ಮೇಕಪ್ ಮಾಡಿಸ್ಕೊಂಡು ಎಲ್ಲರೂ ರೆಡಿಯಾಗಿದ್ವಿ. ನಮ್ಮ ರಿಲೇಟಿವ್ಸ್ ಅಂದರೆ ನಮ್ಮ ಅಪ್ಪನ ತಂಗಿದಿರು ಎಲ್ಲರೂ ಬಂದಿದ್ದರು. ಎಲ್ಲ ಒಂದೇ ಥರ ಇದ್ದರು. ರಾತ್ರಿ ಎಲ್ಲ ಇಲ್ಲೇ ಇದ್ವಿ ಎಲ್ಲ ಚೌಟ್ರಿಲಿ. ಹಂಗಾಗಿ ನಮ್ಮ ಅಜ್ಜಿ ರೆಡಿ ಆಗಿದೆಯಾ, ಹಿಂಗೆ ಕಾಣ್ತೀಯಾ ಹಂಗೆ ಕಾಣ್ತೀಯ ಕಣೆ ಅಂತ ಹೇಳ್ತಾಯಿತ್ತು, ಕಣವ ಅಂತ. ಆಮೇಲೆ ನಮ್ಮ ಮಾವನ ಮಗ ಏನೇನೋ ಹೇಳ್ತಾಯಿದ್ರು, ಅಕ್ಕ ಒಂದ್ಸಲಿ ಊರಿಗೆ ಬಾ, ಮನೆಗೆ ಬರಕ್ಕ ಅಂತ ಎಲ್ಲ ಕೇಳ್ತಾಯಿದ್ರು. ಆಯಿತು ಕಣಪ್ಪ ಬರ್ತೀನಿ ಅಂತ ಹೇಳ್ತಿದ್ದೆ. ನಮ್ಮ ಅಜ್ಜಿ ಮಾಮ ಎಲ್ಲೋದ ಫೋನ್ ಮಾಡು, ಚೆನ್ನಾಗಿ ಕಾಣ್ತೀಯ ಕಣೆ, ಚೆನ್ನಾಗಿ ಕಾಣ್ತೀಯಾ ಅಂತ ಹೇಳ್ತಾಯಿತ್ತು ನಮ್ಮ ಅಜ್ಜಿ. ಅಂದರೆ ಅಜ್ಜಿನೂ ಆಗಬೇಕು, ಒಂದು ಕಡೆ ಅತ್ತೆ ಆಗಬೇಕು. ಆಮೇಲೆ ನಮ್ಮ ಮನೆಯವ್ರ ಹತ್ರ ಹೇಳ್ತಾಯಿದ್ರು ನಮ್ಮ ಅತ್ತೆ, ಮನೆಗೆ ಬರಲ್ಲ ನೀನು, ಬಂದ್ರೆ ಒಂದು ಹಾಫ್ ಆನ್ ಅವರ್ ಇರ್ತೀಯ, ಅರ್ಧ ಗಂಟೆ ಇರ್ತೀಯ, ಹೊಂಟೋಗ್ಬಿಡ್ತೀರಾ, ಮನೆಗಿರಲ್ಲ ಅಂತ. ಆಮೇಲೆ ನಮ್ಮ ಅತ್ತೆ ಮಗಳು ಫಸ್ಟು ರೆಡಿ ಆಗಿಬಿಟ್ಲು. ನಾನು ಮಕ್ಕಳು ಚಿಕ್ಕವು ಹಂಗೆ ಹಿಂಗೆ ಅಂತ ಮೇಕಪ್ ಅವ್ರ ಹತ್ರ ಸುಳ್ಳು ಹೇಳಿ. ನಾನು ಇನ್ನೂ ಚಿಕ್ಕ ಮಗ, ಇವ್ರಿಗೆಲ್ಲ ದೊಡ್ಡ ದೊಡ್ಡ ಮಕ್ಕಳಿದ್ದಾವೆ. ಅದನ್ನೇ ಕೇಳ್ತಿದ್ದೆ, ರೆಡಿಯಾಗಿ ಬಂದ್ಬಿಟ್ಟಲ್ಲವ ಏನೇನು ಮಾಡಿದೆ ಅಂತ. ಅದಕ್ಕೆ ನಾನು ನಿಮ್ಮ ಅತ್ತೆಗೆ ಸೀರೆ ಕೊಟ್ಟೆ, ನಿಮ್ಮ ಮಕ್ಳಿಗೆ ಬಳೆ ಕೊಟ್ಟೆ ಅಂತ ಎಲ್ಲ ಹೇಳ್ತಾ ಇದ್ಲು. ಆಮೇಲೆ ಇವರೆಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ಸಿದ್ರು. ನಾನು ಊಟಕ್ಕೆ ಕರೀಲಿಲ್ಲ, ಯಾಕೆ ನೀನೇ ಹೋಗಿ ಬಂದೆ ಅಂತ. ನನಗೆ ಹೊಟ್ಟೆ ಸಿದ್ದಾಯಿತು, ಹೋಗಿ ಬಂದೆ. ಇವರೆಲ್ಲ ರೆಡಿಯಾಗಿ ಇವ್ರನ್ನ ಮಾತಾಡ್ಸ್ಕೊಂಡು ಕೂತಿದ್ರು. ನಮ್ಮ ಮನೆಯವ್ರಿಗೊಂದು ಫೋಸ್ ಎತ್ಕೊಳ್ಳೋದ್ರಲ್ಲಿ ತೋರಿಸಿದ್ರೆ, ನೀನು ಭಾರ ಇದೆಯಾ, ಎತ್ಕೊಳ್ಳೋಕ್ಕಾಗಲ್ಲ, ನೀನು ವೆಯ್ಟ್ ಇದೆಯಾ ಅಂತಿದ್ರು. ಆಮೇಲೆ ನಮ್ಮ ಚಿಕ್ಕಪ್ಪರು ಹೊಸ್ದಾಗಿ ಕಾರ್ ತೊಗೊಂಡಿದ್ರು, ಅದರಲ್ಲಿ ಒಂದು ಕ್ಲಿಪ್ಪಿಂಗ್ ಒಂದು ಫೋಟೋ ತೆಗೆಸ್ಕೊಂಡ್ವಿ. ಆಮೇಲೆ ನಂದು ನಮ್ಮ ಪಾಪದೊಂದು ಫೋಟೋ ತೆಗೆಸ್ಕೊಂಡ್ವಿ. ಆಮೇಲೆ ಧಾರೆ ಮುಹೂರ್ತ ಮಾಡೋಣ ಅಂತ ಹೋಗ್ತಿದ್ವಿ. ಹೊಟ್ಟೆ ಹಸಿತಾಯಿತ್ತು ಅಂತ ಹೇಳ್ಬಿಟ್ಟು ಟಿಫನ್ ತಿನ್ಕೊಬಂದು ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಮಾಡಿ ಅಲ್ಲಿ ಯಾರಿಗೋ ಒಬ್ರು ಕೊಟ್ಟು ವಿಡಿಯೋ ಮಾಡಪ್ಪ ನೋಡ್ಬಿದ್ದಾರೆ ಮತ್ತು ನಾನು ನಮ್ಮ ಮನೆಗೆ ವಿಶ್ ಮಾಡಿದೆ. ಅವರಿಬ್ಬರು ಥ್ಯಾಂಕ್ಸ್ ಹೇಳಿದ್ರು. ಊಟ ಮಾಡ್ಕೊಂಡು ಹೋಗಿ ಅಕ್ಕ, ಹಿಡಿಯಕ್ಕ ಅಂತ ಹೇಳ್ತಾಯಿದ್ರು. ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರನ್ನ ಮಾತಾಡಿಸ್ತಾ ಇದ್ರು. ಅವರು 3 ದಿವಸ ಮುಂಚೆ ಬರ್ತೀನಿ ಅಂತ ಹೇಳಿದರು ಮದುವೆಗೆ. ಆದರೆ ಧಾರೆ ಮುಹೂರ್ತಕ್ಕೆ ಬಂದಿದ್ರು. ಅವ್ರಿಗೆ ಕೆಲಸದ ಬ್ಯುಸಿ ಇದ್ದ ಕಾರಣ ಬರೋಕ್ಕಾಗಿರಲಿಲ್ಲ. ಆಮೇಲೆ ನಮ್ಮ ಮಾವ ಒಂದೆರಡು ಫೋಟೋ ತೆಗಿತೀನಿ ಅಂತ ಹೇಳ್ತಿದ್ರು. ನನ್ನ ಮಗಳು ಚಿಪ್ಸೇ ಬಿಡ್ತಾ ಇರಲಿಲ್ಲ, ನಂಗೆ ಏನಾದ್ರು ತಿನ್ನೋಕ್ಕೆ ಬೇಕು ಅಂತ. ಅದನ್ನು ಮುಚ್ಚಿಡೋಕ್ಕೂ ಬಿಡ್ತಾ ಇರಲಿಲ್ಲ ಮತ್ತು ಎತ್ತಿಡೋಕ್ಕೂ ಬಿಡ್ತಾ ಇರಲಿಲ್ಲ, ನಾನು ತಿಂತೀನಿ ಅಂತ. ಒಂದು ಫೋಟೋ ಸಾಕು ಇಲ್ಲಿ ಬಾಬಾ ಇಲ್ಲಿ ತಿರುವಲ್ಲ ಸ್ಟಾಪ್ ಸ್ಟಾಪ್ ಇಲ್ಲಿ ಕೈ ಮದುವೆ ಎಲ್ಲ ಮುಗಿಸ್ಕೊಂಡು ಫೈನಲ್ ಇವಾಗ ಮನೆಗೆ ಹೊರಟ್ವಿ. ನೆಂಟರು ಎಲ್ಲರನ್ನೂ ಮಾತಾಡಿಸ್ಕೊಂಡು ಎಲ್ಲ ಹೊರಟಿದ್ರು. ನಮ್ಮ ಮನೇಲಿ ಬೇರೆ 12 ಗಂಟೆ ತನಕ ಕೆಲಸ ಇತ್ತು, ಮೇಲೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತಲ್ವ. ಹಾಗಾಗಿ ಇವಾಗ ಹೊರಡ್ತಾ ಇದ್ದೀವಿ. ನೈಸ್ ರೋಡ್ಸ್, ನಾವು ಇರೋದು ಗೊಲ್ರಟ್ಟಿ ನೈಸ್ ರೋಡ್ ಹತ್ರ ಇರೋ ಹೇರವಳ್ಳಿ ಕ್ರಾಸಲ್ಲೆಲ್ಲ. ನೈಸ್ ರೋಡಿಂದ ನಮ್ಮ ಮನೆಗೆ 15 ನಿಮಿಷ ಆಗುತ್ತೆ. ಹಾಗಾಗಿ ಹೋಗ್ತಾ ಇದ್ವಿ. ಹಾಯ್ ಗೈಸ್, ಇವಾಗ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು. ನಮ್ಮ ಮನೇಲಿ ಅರ್ಜೆಂಟ್ ಒಂದು ಲಾಗ್ ಜೊತೆ ಸಿಗ್ತೀನಿ. ಬಾಯ್ ಎಲ್ಲರಿಗೂ.